ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಆವರಣದಲ್ಲಿ 4ನೇ ವರ್ಷದ ಸಿದ್ಧಗಂಗಾ ಸಂಭ್ರಮ 2026 ಪದವಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಬಾಲಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ BR ರಂಗನಾಥ್, ವಿದ್ಯಾಚೇತನ PU ಕಾಲೇಜಿನ ಆಡಳಿತಾಧಿಕಾರಿ ಸುನಿಲ್ ಕೆ, ಮಾಗಡಿ ಕೆಂಪೇಗೌಡ ಶಾಲೆಯ ಪ್ರಾಂಶುಪಾಲ ಶ್ರೀನಿವಾಸ್ ಕೆ, SPS ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಶ್ರೀನಾಗ, ಕಾರ್ಯದರ್ಶಿ ರಾಮಾಂಜನೇಯ BG, ಖಜಾಂಚಿ ಡಾಕ್ಟರ್ ಯೋಗೇಶ್, ಜಂಟಿ ಕಾರ್ಯದರ್ಶಿ ಪರಮೇಶ್ M, ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಂಶುಪಾಲ ವಿಶ್ವನಾಥ್ MB ಹಾಗೂ ವಿದ್ಯಾರ್ಥಿನಿಯರು ದೀಪ ಬೆಳಗಿಸುವುದರ ಮೂಲಕ ಸಿದ್ಧಗಂಗಾ ಸಂಭ್ರಮ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ, ಸುಲಭ ಪೂಜೆಗೆ ಪ್ರೇಮದಿಂದ ನೀನೊಲಿದು ಬೇಗ ಬರುವೆ, ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಸುಲಭ ಪೂಜೆಗೆ ಪ್ರೇಮದಿಂದ ನೀನೊಲಿದು ಬೇಗ ಬರುವೆ, ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನ ಎಂಬುದಿಲ್ಲ, ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನ ಎಂಬುದಿಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವಂತು ಮೇಸದ. ಸೊ ಮೊದಲಿಗೆ ನಿಮಗೆಲ್ಲ 2026 ಸಿದ್ಧಗಂಗಾ ಸಂಭ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಸಂದರ್ಭದಲ್ಲಿ ನಾನು 2 ವ್ಯಕ್ತಿಗಳನ್ನ ನಾನು ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ. ಸೊ ತ್ರಿವರ್ಗ ದಾಸೋಹಿ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ಪಾದವೃಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಜೀವನಕ್ಕೆ ಪ್ರೇರಣೆಯಾಗಿರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧಕರಾಗಿರುವಂತಹ ನನ್ನ ದೊಡ್ಡಪ್ಪ ಶಿಕ್ಷಣ ತಜ್ಞ ದಿವಂಗತ ಡಾಕ್ಟರ್ MS ಶಿವಣ್ಣನವರ ಸ್ಮರಿಸುತ್ತಾ, ಈ ಒಂದು ಸಂಸ್ಥೆ ಹೇಗುಂಟು ಅಂದರೆ, ನನಗೆ ಒಂದು ಕಿಚ್ಚಿತ್ತು, ಏನಾದರೂ ಒಂದು ಸಂಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು. ಅದಕ್ಕೆ ಇಂಡೈರೆಕ್ಟಾಗಿ ನೀರೇರಿತಿದ್ದವ್ರು ಯಾರು ಅಂತಂದರೆ ನಮ್ಮ ಅಧ್ಯಕ್ಷರು ಶ್ರೀನಾಗ್ ಅವರು. ಹೀಗೆ ನಾವು ಚಿಂತನೆಯನ್ನು ಮಾಡ್ತಿರ್ಬೇಕಾದ್ರೆ ಒಂದು ಸಂಸ್ಥೆನ ಸ್ಥಾಪಿಸ್ಬೇಕು ಅಂತ ನಾವು ಅನ್ಕೊತ ಇದ್ದಾಗ ಶ್ರೀನಾಗ್ ಸರ್, ನಿಮ್ಮ ತಂದೆಯವ್ರಿಗೆ ಹೇಳ್ತೀನಿ ಬಿಡ್ರಿ, ಏನು ಮಾಡಿರೋಂತೆ ಸಂಸ್ಥೆನ, ನಿಮ್ಮ ದಾವಣಗೆರೆಯಲ್ಲಿ ಒಳ್ಳೆ ದೊಡ್ಡ ಸಂಸ್ಥೆ ಇದೆ, ಆ ಒಂದು ನಿಟ್ಟಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಅಂತ ಪ್ರೋತ್ಸಾಹ ತುಂಬ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಹಿಂಗೆ ಒಂದು 4-5 ವರ್ಷದಿಂದ ಡಿಸ್ಕಸ್ ಮಾಡಿದಾಗ, ನಮ್ಮ ಸಂಸ್ಥೆಗೆ ಇವ್ರನ್ನ ಯಾಕೆ ಅಧ್ಯಕ್ಷರು ಮಾಡ್ಕೋಬಾರ್ದು ಅಂತ ಇವ್ರನ್ನೇ ಅಧ್ಯಕ್ಷರು ಮಾಡಿಸಿ ಜಸ್ಟ್ 4 ಮಂತ್ಸಲ್ಲಿ ಈ ಒಂದು
ಕಾಲೇಜಿನ ಪರ್ಮಿಷನ್ಸ್ ತಂದು ಈ ಕಾಲೇಜನ್ನು ನಾವು ಒಂದು ಧ್ಯೇಯ ವಾಕ್ಯದ ಮುಖಾಂತರ ಪ್ರಾರಂಭಿಸ್ತು. ಈ ಕಾಲೇಜು ಸೇರಿ ಸ್ವತಂತ್ರವಾಗಿ ಬಾಳುವುದನ್ನು ಕಲಿಯಿರಿ ಅನ್ನೋ ಒಂದೇ ಸ್ಲೋಗನ್ನು. ಸಂಸ್ಥೆಯನ್ನ ಬಡ ವಿದ್ಯಾರ್ಥಿಗಳಿಗೆ ಅಂದರೆ ರೂರಲ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನ ನಾವು 5 ಜನ, ಶ್ರೀನಾಥ್ ಸರ್, ರಾಮಂಜಯ್ಯ ಸರ್, ಯೋಗೇಶ್ ಸರ್ ಮತ್ತು ಪರಮೇಶ್ ಸರ್, ನೀವು 5 ಜನನು ಕೂಡ ಸೇರಿ ಈ ಒಂದು ವಿದ್ಯಾಸಂಸ್ಥೆಯನ್ನ ಇಲ್ಲಿ ಈ ಮಟ್ಟದಲ್ಲಿ ನಾವು ಸ್ಥಾಪಿಸಿದ್ದೇವೆ. ಇದರಲ್ಲಿ ಮೇನ್ ರೋಲ್ ಯಾರ್ದಾಗತ್ತೆ ಅಂತಂದ್ರೆ ನಮ್ಮ ರಂಗನಾಥ್ ಸರ್ದಾಗತ್ತೆ. ಕಾಲೇಜ್ ಸ್ಟಾರ್ಟ್ ಆಗಬೇಕು, ಇನ್ಸ್ಪೆಕ್ಷನ್ಸ್ ಬಂದಿದ್ದಾರೆ. ಸೊ ಆ ಇನ್ಸ್ಪೆಕ್ಷನ್ಸ್ ಬಂದಾಗ ನಮ್ಮ ಪೀಠೋಪಕರಣ ಇರಲಿಲ್ಲ. ಆ ಪೀಠೋಪಕರಣ ಸಹಾಯ ಮಾಡಿದ್ದಾರೆ. ಅವತ್ತು ನಮ್ಮ ಹತ್ರ ಇರಲಿಲ್ಲ, ಯಾಕಂದ್ರೆ ಇಮಿಡಿಯೇಟ್ ಆಗಿ ಬರ್ತಾ ಇದ್ದಾರೆ. ಆರ್ಡರ್ ಮಾಡಿದ್ದು ಬಟ್ ಇಮಿಡಿಯೇಟ್ ಆಗಿ ಬರ್ತಾ ಇದ್ದಾರೆ. ಅವಾಗ ಆ ಸಂದರ್ಭದಲ್ಲಿ ನಾವೇನೇ ಕೇಳಿದ್ರು ಯಾವುದನ್ನು ಕೂಡ ಇಲ್ಲ ಅಂತ ಇದುವರೆಗೂ ಒಂದು ವರ್ಡ್ ಹೇಳಿಲ್ಲ. ಇಲ್ಲ ಕಂಡ್ರೆ ವಿಶ್ವನಾಥ್ ಅಂತ ಹೇಳಿಲ್ಲ. ಸರಿ ವಿಶ್ವನಾಥ್, ನಿಮ್ಗೆ ಏನಾಗುತ್ತೆ, ನಿಮ್ಗೆ ಏನು ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಅಂತ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ರಂಗನಾಥ್ ಸರ್ ಅವರು. ಸೊ ಹಾಗಾಗಿ ನಾವು ಯಾವಾಗಲೂ ಅವ್ರನ್ನ ಸ್ಮರಿಸ್ತೇವೆ ಅಂತ ಈ ವೇದಿಕೆ ಮುಖಾಂತರ ತಿಳಿಸ್ತೇನೆ. 2025-26 ಶೈಕ್ಷಣಿಕ ವರ್ಷದ ವರದಿಯನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇನೆ. ಕಾಲೇಜು ಪರಿಚಯ. ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು 2022 ಸೆಪ್ಟೆಂಬರ್ 1ರಂದು ಸ್ಥಾಪನೆಗೊಂಡು ಇಲ್ಲಿಗೆ 4 ವರ್ಷಗಳು ಪೂರ್ಣಗೊಂಡಿದೆ. ಕಾಲೇಜಿನ ಧ್ಯೇಯ ಈ ಕಾಲೇಜಿಗೆ ಸೇರಿ ಸ್ವತಂತ್ರವಾಗಿ ಬದುಕಲು ಕಲಿಯಿರಿ ಎಂಬ ಧ್ಯೇಯ ವಾಕ್ಯದ ಮೂಲಕ ಪ್ರಾರಂಭಗೊಂಡು ಈ ಸಂಸ್ಥೆಗೆ ಮೊದಲಿಗೆ 17 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು 92 ವಿದ್ಯಾರ್ಥಿಗಳವರೆಗೆ ಬೆಳೆದಿದೆ. ಅದರ ಜೊತೆಗೆ ಜೈನ್ ಯೂನಿವರ್ಸಿಟಿ ಜೊತೆ ಅಫಿಲಿಯೇಟೆಡ್ ಆಗಿ ಕರೆಸ್ಪಾಂಡೆನ್ಸ್ ಅಲ್ಲೂ ಕೂಡ ನಮಗೆ ಅರೌಂಡ್ ಒಂದು 110 ಸ್ಟೂಡೆಂಟ್ಸ್ ಇದ್ದಾರೆ ಕರೆಸ್ಪಾಂಡೆನ್ಸ್ ಅಲ್ಲಿ. ನಮ್ಮ ಸಂಸ್ಥೆಯಲ್ಲಿ ಅನುಭವ ಇರುವ 10 ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ಒಳಗೊಂಡಿದೆ. ಶೈಕ್ಷಣಿಕ ಸಾಧನೆಗಳಿಗೆ ಬಂದರೆ ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಹೊಂದಿದ್ದು. ಅಂದರೆ ವೆರಿ ಫಸ್ಟ್ ರಿಸಲ್ಟ್ ನಮ್ಮ ಕಾಲೇಜಲ್ಲಿ ಫಸ್ಟ್ ಔಟ್ ಗೋಯಿಂಗ್ ಬ್ಯಾಚ್ 100% ರಿಸಲ್ಟನ್ನು ನಾವು ಕೊಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಅದರಲ್ಲಿ ನಮ್ಮ ವಿದ್ಯಾರ್ಥಿನಿಯಾದ ಪವಿತ್ರ ರವರು ಕನ್ಸಾಲಿಡೇಟೆಡ್ 3 ವರ್ಷದ ಸೇರಿ 90% ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಲೀಲಾವತಿ 87.2% ಪಡೆಯುವ ಮುಖಾಂತರ ಕಾಲೇಜಿಗೆ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ದಿವ್ಯಾರವರು 86.7% ತೆಗೆದ ಮುಖಾಂತರ ಕಾಲೇಜಿಗೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೂ ಲಿಖಿತ 86.65% ಫಲಿತಾಂಶವನ್ನು ಪಡೆಯಲು ಮೂಲಕ ಕಾಲೇಜಿಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. 70% ಅಂಡ್ ಎಬೋ NEP ಬ್ಯಾಚ್ ಯಾರಿದ್ದಾರೆ 2022-25 ಬ್ಯಾಚ್ ಏನಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ 70% ಮೇಲೆ ರಿಸಲ್ಟ್ ಅನ್ನ ಪಡ್ಕೊಂಡು ನಮ್ಮ ಕಾಲೇಜಿನಿಂದ ಹೊರನಡೆದಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು LLB ಮಾಡ್ತಾ ಇದ್ದಾರೆ, MBA ಮಾಡ್ತಾ ಇದ್ದಾರೆ, CMA ಮಾಡ್ತಾ ಇದ್ದಾರೆ, CA ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಮತ್ತೆ ಈಗ ಫೈನಲಿರೋ BComನ ನಮ್ರತಾ ಜಿ ಒಂದೇ ಅಟೆಂಪ್ಟ್ ಅಲ್ಲಿ CA ಫೌಂಡೇಶನ್ ಕ್ಲಿಯರ್ ಮಾಡಿದ್ದಾರೆ. ಅವ್ರಿಗೂ ಈ ಮುಖಾಂತರ ನಾವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕಾಗತ್ತೆ, ಚಪ್ಪಾಳೆ ನೀಡುವ ಮುಖಾಂತರ. ಹಾಗೂ ಪ್ರಥಮ BCom ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಅಂದರೆ ಅಮ್ರಿತ್ ಫಾತಿಮಾ ಅವರು 89% ತೆಗೆದುಕೊಂಡಿದ್ದಾರೆ. ಹಾಗೂ ತೃತೀಯ BCom ವಿದ್ಯಾರ್ಥಿಯಾದ ಧನ್ಯಶ್ರೀ ಅಂದರೆ ಸೆಕೆಂಡ್ ಇಯರ್ BCom ಅಲ್ಲಿ 89% ಫಲಿತಾಂಶವನ್ನು ಪಡೆದಿದ್ದಾರೆ. ನಮ್ಮಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾದ ಅಂದರೆ 100ಕ್ಕೆ 100 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ಟೋಟಲ್ ಆಗಿ 12 ಜನ 100ಕ್ಕೆ 100 ಮಾರ್ಕ್ಸ್ ಅನ್ನು ತೆಗೆದಿದ್ದಾರೆ. ಪವಿತ್ರ, ಲಿಖಿತಾ ಆರ್, BB ಆಯಿಷಾ, ವನ್ನಾ ದೇವಿಕಾ, ಅಮ್ರಿನ್ ಫಾತಿಮಾ, ಯಶಸ್ವಿನಿ CS, ವಿಜಯ ನರಸಿಂಹ, ಜಿತೇಂದ್ರ, ಹೀಗೆ 12 ಸಬ್ಜೆಕ್ಟಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದು ಕಾಲೇಜಿಗೆ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ಇವರಿಗೆಲ್ಲ ತುಂಬು ಹೃದಯದ ಅಭಿನಂದನೆಗಳು. ಹಾಗೂ ಆಗಸ್ಟ್ನಲ್ಲಿ ಕೈಗಾರಿಕಾ ಭೇಟಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಫುಡ್ ಇಂಡಸ್ಟ್ರಿಗೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸೇರಿ ಕೈಗಾರಿಕಾ ಭೇಟಿಯನ್ನು ನೀಡುವ ಮೂಲಕ ಉದ್ಯಮದ ಪ್ರಾಯೋಗಿಕ ಜ್ಞಾನವನ್ನು ನೀಡಲಾಯಿತು. ನವೆಂಬರ್ನಲ್ಲಿ ನಡೆಯುವ ಯುವ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ರಾಜ್ಯ ಮಟ್ಟದ ಈ ಪ್ರಸಿದ್ಧ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ತಂಡವು ಶ್ರೀ ಸಂತೋಷ್ ಸಿದ್ಧಗಂಗಾ ನೃತ್ಯ ಕಲಾಮಂದಿರ ವ್ಯವಸ್ಥಾಪಕರ ಒಂದು ನೇತೃತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ರಾಜ್ಯಾದ್ಯಂತ ಪಸರಿಸಿದರು. ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸತ್ತಲ್ಲ. ಪದವಿ ಶಿಕ್ಷಣನೇ ಬೇರೆ, ಪದವಿ ಪೂರ್ವ ಶಿಕ್ಷಣನೇ ಬೇರೆ, ಶಾಲಾ ಶಿಕ್ಷಣನೇ ಬೇರೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನನ್ನ ಆತ್ಮೀಯ ಸ್ನೇಹಿತರಂತಲೇ ಕರಿಬೋದು. ನೀವು ಪದವಿಯನ್ನು ಮುಗಿಸಿ ಮುಂದಿನ ಒಂದು ಯೋಚನೆಗಳನ್ನ ಹಾಕ್ಕೋಬೇಕಾಗುತ್ತೆ.
ವಿಶೇಷವಾಗಿ ಹಲವಾರು ದಾರಿಗಳಿದೆ. ಬೀಯಿಂಗ್ ನಾನು ಸೈನ್ಸ್ ಕ್ಯಾಂಡಿಡೇಟ್ ಆಗಿ ಸೈನ್ಸ್ ರಿಲೇಟೆಡ್ ಆಗಿ ಹೇಳ್ಬೋದು. ನೀವು ಇರ್ತಕ್ಕಂಥ ಕಾಮರ್ಸು ಮತ್ತು BBM ಮತ್ತು BCom ಆ ಏರಿಯಾಸ್ ಹೋದಾಗ ನನಗೆ ಗೊತ್ತಿರ್ತಕ್ಕಂಥದ್ದು CA ಮತ್ತು CS ಫೌಂಡೇಶನ್ಸ್ನ ತಗೊಳ್ಳಿ ಅಂತ ನಿಮ್ಮ ಪ್ರೀತಿಯ ಪ್ರಾಂಶುಪಾಲಕ್ಕೆ ಹೇಳಿದ್ರು. ಹೌದು, CA ಫೌಂಡೇಶನ್ನ ನಾವು ಕ್ಲಿಯರ್ ಮಾಡಿದ್ರೆ ಅದರ ಫೀಲೇ ಬೇರೆ, ನಮಗೆ ಸಿಗ್ತಕ್ಕಂಥ ಗೌರವನೇ ಬೇರೆ, ನಾವು ಜೀವನದಲ್ಲಿ ಏನೋ ಅಚೀವ್ ಮಾಡಿದ್ವಿ ಅನ್ನೋ ಒಂದು ಫೀಲು ನಮಗೆ ಬರುತ್ತೆ. ನಮ್ಮನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮೊದಲಿಗೆ ಹೆಮ್ಮೆ ಅನಿಸುತ್ತೆ. ಪದವಿ ಮುಗಿಸ್ಕೊತೀವಿ, ಪದವಿ ಮುಗಿದ ತಕ್ಷಣ ನಾವು ಸ್ಟಾಪ್ ಮಾಡಿದ್ರೆ ಅದು ವಿದ್ಯಾಭ್ಯಾಸ ಅನ್ನೋದು ನನ್ನೊಂದು ಭಾವನೆ. ಪದವಿ ನಂತರ ಸ್ನಾತಕೋತ್ತರ ಪದವಿಗಳನ್ನ ಪಡ್ತಕ್ಕಂಥದ್ದು ನಿಮ್ಮನ್ನು ಎಲ್ಲಿಗೋ ಕೊಂಡೊಯ್ಯುತ್ತೆ. ಶಿಕ್ಷಣದ ಒಂದು ಫೀಲ್ಡಲ್ಲಿರ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿರ್ಬೋದು, ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟೀಸ್ ಫೀಲ್ಡಲ್ಲಿರ್ಬೋದು, ಪ್ರತಿಯೊಂದು ಸಾಧನೆಗೆ ಇದು ಬುನಾದಿಯನ್ನು ಹಾಕ್ಕೊಡುತ್ತೆ. ಪದವಿನ ಮೊಟಕುಗೊಳಿಸ್ಬೇಡಿ, ಪದವಿ ನಂತರ ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಳ್ಳಿ. ತುಂಬ ಖುಷಿ ವಿಚಾರ ಆದದ್ದೇನು ಅಂತಂದರೆ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಅಚ್ಚುಕಟ್ಟಾಗಿ ಡಿಸಿಪ್ಲಿನ್ಡ್ ಆಗಿ ಯಾವುದೇ ಒಂದು ಸಂಸ್ಥೆ ಬೆಳೀತದೆ ಅಂತಂದರೆ ಅದರ ಹೇಗೆ ಅದರ ಹಿಂದಿನ ಮುಂದಿನ ಬೆಳವಣಿಗೆನ ನಾವು ಈಗ ಚಿಕ್ಕದ್ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾವುದಾದ್ರು ಒಂದು ದೊಡ್ಡ ಮರ ಎಷ್ಟು ದಿನ ಬಾಳಿಕೆ ಬರ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡಬೇಕಂದ್ರೆ ಅದನ್ನ ಬೇರುಗಳು ನೋಡಬೇಕಾಗುತ್ತೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿರುವಂಥ ಎಲ್ಲ ನಮ್ಮ ಯಾರು ಖಜಾಂಚಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಸೊ ಎಲ್ಲರೂ ಹಿರಿಯರು ಮತ್ತು ಜ್ಞಾನಿಗಳು, ಮತ್ತು ಅದ್ರ ಜೊತೆಗೆ ಇಲ್ಲಿ ಈ ಸಂಸ್ಥೆಯ ಬೇರುಗಳು ತುಂಬ ದೊಡ್ಡದಾಗಿದ್ದಾವೆ. ತುಂಬ ಹಿರಿಯರಾದಂಥ ಮತ್ತು ಸ್ಟಾಫಿಂದ ಹಿಡಿದು ಎಲ್ಲರೂ ತುಂಬ ಅನುಭವ ಹೊಂದಿರುವಂಥ ಇರೋದ್ರಿಂದಾಗಿ ಸೊ ಈ ಸಂಸ್ಥೆ ಮುಂದೊಂದು ದಿನ ಈಗ ಸರ್ ಹೇಳ್ತಾ ಇದ್ರು, ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಇವಾಗ ಅರೌಂಡ್ 100 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಸೊ ಕರೆಸ್ಪಾಂಡೆನ್ಸಲ್ಲಿ ಒಂದು 100 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಟ್ಟು ಓವರಾಲ್ 200 ಸ್ಟೂಡೆಂಟ್ಸ್ ಗಂಟ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಮುಂದೊಂದು ದಿನ ಇದು 1000 ಸ್ಟ್ರೆಂತ್ ಆಗ್ಬೋದು, 2000 ಸ್ಟ್ರೆಂತ್ ಆಗಿ ಮುಂದೆ ಬೆಳಿಬೋದು. ಯಾಕಂದರೆ ಉತ್ತಮವಾದಂಥ ಸ್ಥಳದಲ್ಲಿದೆ. ಸೊ ಇಲ್ಲಿ ನಾವು ಒಬ್ಬ ವ್ಯಕ್ತಿಯವ್ರನ್ನ ನಾವು ನೆನ್ಕೊಬೇಕಾಗುತ್ತೆ, ರಂಗನಾಥ್ ಸರು. ಸೊ ವಿದ್ಯಾಚೇತನ ಕಾಲೇಜ್ ಇರ್ಬೋದು ಮತ್ತು ಸಿದ್ಧಗಂಗಾ ಕಾಲೇಜ್ ಇರ್ಬೋದು, ಈ ಎರಡೂ ಸ್ಥಳಗಳಿಗೆ
ನೀವೆಲ್ಲ ಏನು ಓದ್ತಾ ಇದ್ದೀರಾ ಇಷ್ಟು ಮಕ್ಕಳು, ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತಂದರೆ ರಂಗನಾಥ್ ಸರು. ಅವ್ರ ಆಬ್ಸೆನ್ಸಲ್ಲಿ ನಾನು ಅವ್ರನ್ನ ನೆನ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವಿದ್ಯಾಚೇತನ ಕಾಲೇಜಲ್ಲಿ ಈಗ 300ಕ್ಕಿಂತ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ. ರಾಜ್ಯಕ್ಕೆ 4ನೇ ಪ್ಲೇಸು, ಸ್ಟೇಟ್ ರ್ಯಾಂಕು ಬಂದಿದೆ. ಸೊ ಇದಕ್ಕೆ ಪರೋಕ್ಷವಾಗಿ ಕಾರಣಕರ್ತರಾಗಿರುವಂಥವ್ರು ನಮ್ಮ ರಂಗನಾಥ್ ಸರು. ಇಲ್ಲಿ ಡಿಗ್ರಿ ಕಾಲೇಜು ಉತ್ತಮವಾಗಿ ಮುಂದೆ ಒಂದು ದೊಡ್ಡ ಸಂಸ್ಥೆ ಯೂನಿವರ್ಸಿಟಿಯಾಗಿ ಬೆಳೀಲಿ ಅನ್ನೋದು ನನ್ನ ಆಶೆ ಆಗಿರ್ತಾ ಹೋಗುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.